ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೋಗ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಥೈರಾಯ್ಡ್ ವೇರಿಯೇಷನ್ ಆದವರು ಯಾವ್ಯಾವ ಆಸನನ ಎವ್ರಿ ಡೇ ಒಂದು 10 ಮಿನಿಟ್ಸ್ ಆದರೂ ಮಾಡಬೇಕು ಅಂತ ತೋರಿಸ್ತೀನಿ. ವೆರಿ ಸಿಂಪಲ್ ಆಗಿದೆ, ಬಿಗಿನರ್ ಫ್ರೆಂಡ್ಲಿ, ಇದು ಯಾರು ಬೇಕಿದ್ರೂ ಮಾಡ್ಬೋದು. ಸ್ಟಾರ್ಟಿಂಗಲ್ಲಿ ವಾರ್ಮ್ ಅಪ್ ಅಥವಾ ಸೂರ್ಯ ನಮಸ್ಕಾರ 12 ರೌಂಡು ಮಾಡಿಕೊಂಡು ಇದಿಷ್ಟು ಆಸನಗಳನ್ನು ನೀವು ಮಾಡಬೇಕಾಗತ್ತೆ. ನೆಕ್ ಮೇಲೆ ಪ್ರೆಷರ್ ಬರೋದು ಅಥವಾ ನೆಕ್ಕು ಸ್ಟ್ರೆಚ್ ಆಗೋ ಯಾವುದೇ ಎಕ್ಸರ್ಸೈಸ್ ಇದ್ರೂ ಅದು ಥೈರಾಯ್ಡ್ ವೇರಿಯೇಷನ್ ಆದವರಿಗೆ ಹೆಲ್ಪ್ಫುಲ್. ಸೊ ಫಸ್ಟ್ ಒಂದು ನಾವು ಕೆಮಲ್ ಪೋಸ್ ಮಾಡೋಣ. ಕೆಮಲ್ ಪೋಸನ್ನು ನೀವು ಈ ಥರ ಮಾಡಬೇಕಾಗತ್ತೆ. ಎಷ್ಟಾಗುತ್ತಷ್ಟು ಬ್ಯಾಕ್ ಬೆಂಡ್ ಮಾಡಿ ನೆಕ್ಕನ್ನು ಫುಲ್ಲು ಸ್ಟ್ರೆಚ್ ಮಾಡಿ ಹೆಡ್ಡನ್ನು ಹಿಂದ್ಗಡೆ ಹ್ಯಾಂಗ್ ಮಾಡಬೇಕು. ಎಷ್ಟಾಗುತ್ತಷ್ಟು ನೆಕ್ ಸ್ಟ್ರೆಚ್ ಮಾಡಿ ಚೆನ್ನಾಗಿ ಉಸಿರಾಟದ ಮೇಲೆ ಗಮನ ಇಡಬೇಕು. ಅಟ್ಲೀಸ್ಟ್ 10 ಕೌಂಟ್ ಆದರೂ ಇಲ್ಲಿ ನೀವು ಸ್ಟೇ ಮಾಡಬೇಕಾಗತ್ತೆ. 1 2 3 4 5 6 7 8 9 10. ರಿಲ್ಯಾಕ್ಸ್. ಇವಾಗ ಪಪ್ಪಿ ಪೋಸ್. ನೀಸನ್ನು ಜಾಯಿನ್ ಮಾಡ್ಕೊಳ್ಳಿ. ಎಷ್ಟಾಗತ್ತಷ್ಟು ಹ್ಯಾಂಡ್ ಸ್ಟ್ರೆಚ್ ಮಾಡಿ ನಿಮ್ಮ ಚೆಸ್ಟ್ ಮತ್ತು ಚಿನ್ನನ್ನು ಮ್ಯಾಟ್ಗೆ ಟಚ್ ಮಾಡೋ ಥರ ಬೆಂಡ್ ಮಾಡಬೇಕು. ಇಲ್ಲೂ ಅಷ್ಟೇ ನೀವು ಬೆಲ್ಲಿ ಬ್ರೀದಿಂಗ್ ಮಾಡಬೇಕು. ಚೆನ್ನಾಗಿ ಬ್ರೀದಿಂಗ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಒಂದು 10 ಕೌಂಟ್ ನೀವು ಇಲ್ಲಿ ಸ್ಟೇ ಮಾಡಬೇಕಾಗುತ್ತೆ. 1 2 3 4 5 6 7 8 9 10. ಇವಾಗ ನೆಕ್ಸ್ಟ್ ಮೂಮೆಂಟ್ ಬಂದ್ಬಿಟ್ಟು ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಬ್ಯಾಕ್ ಬೆಂಡಿಂಗ್. ಈ ಥರ ನೆಕ್ಕನ್ನು ಬ್ಯಾಕ್ ಸೈಡ್ ಸ್ಟ್ರೆಚ್ ಮಾಡಬೇಕು. ತುಂಬ ಹೊತ್ತು ಹಾಗೆ ಇಟ್ಕೊಳ್ಳೋಕ್ಕಾಗಲ್ಲ ಅಂದರೆ ನೀವು ಫ್ರಂಟ್ ಫೋಲ್ಡನ್ನು ಮಾಡ್ಬೋದು. ಅಂದರೆ ಕ್ಯಾಟ್ ಆ್ಯಂಡ್ ಕೋ ಪೋಸ್ಗೆ ಮಾಡ್ತೀವಲ್ಲ ಆ ಥರ ಈ ಥರನೂ ಮಾಡ್ಬೋದು. ಇಲ್ಲ ನಿಮ್ಮ ಹತ್ರ ಆಗತ್ತೆ ಅಂದರೆ ಎಷ್ಟಾಗತ್ತೋ ಅಷ್ಟು ಹೊತ್ತು ನೀವು ಈ ಥರ ಬ್ಯಾಕ್ ಸೈಡೇ ನೀವು ಸ್ಟ್ರೆಚ್ ಮಾಡಿ ಇಟ್ಕೊಳ್ಳೋದು ಬೆಟರು. ಉಸಿರಾಟದ ಮೇಲೆ ಗಮನ ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಮೂಮೆಂಟ್ ಬಂದ್ಬಿಟ್ಟು ಮತ್ಸ್ಯಾಸನ, ಫಿಶ್ ಪೋಸ್. ಸ್ಟ್ರೇಟ್ ಆಗಿ ಮಲ್ಕೊಂಡು ನಿಮ್ಮ ಚೆಸ್ಟನ್ನು ಲಿಫ್ಟ್ ಮಾಡಬೇಕು. ಶೋಲ್ಡರು ಮತ್ತು ಚೆಸ್ಟನ್ನು ಲಿಫ್ಟ್ ಮಾಡಬೇಕು. ನಿಮ್ಮ ತಲೆಯ ಮಧ್ಯಭಾಗವನ್ನು ಮ್ಯಾಟ್ ಮೇಲೆ ಇಡಕ್ಕೆ ಟ್ರೈ ಮಾಡಬೇಕು. ಫುಲ್ಲು ಈ ಥರ ನೀವು ನಿಮ್ಮ ಚೆಸ್ಟ್ ಮತ್ತು ಶೋಲ್ಡರನ್ನು ಲಿಫ್ಟ್ ಮಾಡಿ ತಲೆಯ ಮಧ್ಯಭಾಗವನ್ನು ಮ್ಯಾಟ್ ಮೇಲೆ ಇಟ್ಟು ನೆಕ್ಕನ್ನು ಫುಲ್ ಸ್ಟ್ರೆಚ್ ಮಾಡಿ ಇಲ್ಲಿ ಚೆನ್ನಾಗಿ ಉಸಿರಾಟವನ್ನು ಮಾಡ್ತಾ ನೀವು ಒಂದು 10 ಕೌಂಟ್ ಆದರೂ ಇರಬೇಕಾಗತ್ತೆ. 1 2 3 4 5 6 7 8 9 10. ಇದೊಂದು ಉತ್ತಮ ಆಸನ. ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಅನ್ನ ಸ್ಟಿಮ್ಯುಲೇಟ್ ಮಾಡ್ಕೊಳ್ಳೋಕ್ಕೆ, ಮತ್ತೆ ಇದು ಈಸಿ ಆಗಿರೋದ್ರಿಂದ ಎವ್ರಿ ಒನ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಮೂಮೆಂಟ್ ಬಂದ್ಬಿಟ್ಟು ಬ್ರಿಡ್ಜ್ ಪೋಸ್. ನಿಮ್ಮ ಆಂಕಲ್ ಜಾಯಿಂಟ್ ಅನ್ನ ಹಿಡ್ಕೊಂಡು ಥೈಸು ಮತ್ತೆ ಹಿಪ್ಸ್ ಅನ್ನ ಎಷ್ಟಾಗತ್ತೋ ಅಷ್ಟು ಲಿಫ್ಟ್ ಮಾಡಬೇಕು. ಚೆಸ್ಟ್ ಮತ್ತೆ ಚಿನ್ ಅನ್ನ ಟಚ್ ಮಾಡಿ ಇವಾಗ ನೀವು ಉಸಿರಾಟದ ಮೇಲೆ ಗಮನ ಕೊಟ್ಟು ಒಂದು 10 ಕೌಂಟ್ ಇಲ್ಲಿ ಸ್ಟೇ ಮಾಡಿ. 1 2 3 4 5 6 7 8 9 10. ರಿಲ್ಯಾಕ್ಸ್. ಇವಾಗ ನೆಕ್ಸ್ಟ್ ಪೋಸ್ ಬಂದ್ಬಿಟ್ಟು ಹಾಫ್ ವೀಲ್ ಪೋಸು ಮತ್ತೆ ಫುಲ್ ವೀಲ್ ಪೋಸು ತೋರಿಸ್ತೀನಿ. ಇದನ್ನ ಯಾರಿಗೆ ಮಾಡೋಕ್ಕಾಗಲ್ಲ ಅವರು ಸ್ಕಿಪ್ ಮಾಡ್ಬೋದು. ಆರಾಮಾಗಿ ಮಾಡ್ತೀರಾ ಅಂದರೆ ಇದನ್ನು ಮಾಡೋದ್ರಿಂದನೂ ತುಂಬ ಒಳ್ಳೆಯದು. ಬಿಗಿನರ್ ಆದರೆ ಇದನ್ನು ಮಾಡೋಕ್ಕೆ ಕಷ್ಟ ಆಗತ್ತೆ, ಸೊ ಅವರು ಸ್ಕಿಪ್ ಮಾಡಿ. ಇಲ್ಲೂ ಅಷ್ಟೇ ನೀವೊಂದು 10 ಕೌಂಟ್ ಆದ್ರೂ ಸ್ಟೇ ಮಾಡೋದನ್ನ ಅಭ್ಯಾಸ ಮಾಡ್ಕೊಬೇಕು. ಚೆನ್ನಾಗಿ ಬ್ರೀದಿಂಗ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಆರಾಮಾಗಿ ಮಾಡ್ತಾ ಹೋಗ್ಬೇಕು. ಇವಾಗ ಅಲ್ಲೇನೆ ಸ್ಲೋಲಿ ಫುಲ್ ವೀಲ್ ಪೋಸಿಗೆ ಹೋಗ್ಬೇಕು. ಇಲ್ಲೂ ಅಷ್ಟೇ ಮಿನಿಮಮ್ 10 ಕೌಂಟು ಇರೋದಕ್ಕೆ ಅಭ್ಯಾಸ ಮಾಡ್ಕೊಬೇಕು. ಸ್ಲೋಲಿ 1 2 3 4 5 6 7 8 9 10. ಇವಾಗ ರಿಲೀಸ್ ಮಾಡಿ, ರಿಲ್ಯಾಕ್ಸ್.
ನೆಕ್ಸ್ಟ್ ಪೋಸ್ ಬಂದ್ಬಿಟ್ಟು ಸರ್ವಾಂಗಾಸನ. ಈ ತರ ನೀವು ನಿಮ್ಮ ಲೋವರ್ ಬಾಡಿಯಿಂದ ಶೋಲ್ಡರ್ ವರೆಗೂ ಲಿಫ್ಟ್ ಮಾಡಬೇಕು. ಆಗಲ್ಲ ಅಂದವರು ವಾಲ್ ಸಪೋರ್ಟ್ ತಗೊಂಡು ಮಾಡ್ಬೋದು, ಇಲ್ಲ ಆಗತ್ತೆ ಅಂದವರು ಆರಾಮಾಗಿ ಈ ತರ ಮಾಡ್ಬೋದು. ಇಲ್ಲಿನೂ ಅಷ್ಟೇ ನೀವು ಬ್ರೀದಿಂಗ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಒಂದು 10 ಕೌಂಟು ಇರೋದು ಬೆಸ್ಟ್. ಸರ್ವಾಂಗಾಸನದಲ್ಲಿ ಇದು ವೇರಿಯೇಷನ್. ಸರ್ವಾಂಗಾಸನ ಒಂದೇನೆ ಮಾಡಿದ್ರು ಸಾಕು, ಅಥವಾ ವೇರಿಯೇಷನ್ ಮಾಡ್ತೀರಾ ಅಂದ್ರೆ ನೀವು ಮಾಡ್ಬೋದು. ಸರ್ವಾಂಗಾಸನ ಮಾಡೋದಂತೂ ತುಂಬಾ ಒಳ್ಳೇದು ನಿಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಅನ್ನ ಸ್ಟಿಮ್ಯುಲೇಟ್ ಮಾಡ್ಕೊಳ್ಳೋಕೆ. ಈ ತರ ನೀವು ಲೆಗ್ ಅನ್ನ ಕ್ರಾಸ್ ಹಾಕಿ ವೇರಿಯೇಷನ್ ಮಾಡ್ಕೊಬಹುದು. ಇದು ಹಲಾಸನ. ಸ್ಲೋಲಿ ನೀವು ಅಲ್ಲಿಂದಾನೆ ಹಲಾಸನಕ್ಕೆ ಬಂದು ಇಲ್ಲೂ ಅಷ್ಟೇ ನೀವು ಒಂದು 10 ಕೌಂಟ್ ಸ್ಟೇ ಮಾಡಿ ಸ್ಲೋಲಿ ಅಲ್ಲಿಂದಾನೆ ನೀವು ಕರ್ಣಪೀಠಾಸನಕ್ಕೆ ಹೋಗ್ಬೋದು. ಲೆಗ್ ಅನ್ನ ಈ ತರ ಆಗತ್ತೆ, ಫ್ಲೆಕ್ಸಿಬಿಲಿಟಿ ಇದೆ ಅನ್ನೋರು ಈ ತರ ನೀವು ನಿಮ್ಮ ನೀಸ್ ಅನ್ನ ಕೆಳಗಡೆ ನಿಮ್ಮ ಇಯರ್ ಪಕ್ಕ ಇಟ್ಕೊಂಡು ಈ ತರ ಲೆಗ್ ಅನ್ನ ಹಿಡ್ಕೊಬಹುದು. ಇಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಬ್ರೀದಿಂಗ್ ಅನ್ನ ಮಾಡ್ಬೇಕು. ನಿಮ್ಗೆ ಕಾಮ್ನೆಸ್ ಅನ್ನ ಕೊಡುತ್ತೆ ಈ ಆಸನ ಮಾಡೋದ್ರಿಂದ. ಇದೆಲ್ಲ ವೇರಿಯೇಷನ್ ಅನ್ನು ನೀವು ಮಾಡ್ಬೋದು. ನೆಕ್ಸ್ಟ್ ಮೂಮೆಂಟ್ ಬಂದ್ಬಿಟ್ಟು ಭುಜಂಗಾಸನ, ಕೋಬ್ರಾ ಪೋಸ್. ಅಪ್ಪರ್ ಬಾಡಿಯನ್ನ ಎಷ್ಟಾಗತ್ತಷ್ಟು ಲಿಫ್ಟ್ ಮಾಡಿ ಸ್ಟ್ರೆಚ್ ಮಾಡಿ. ಈ ತರ 1 2 3 4 5 6 7 8 9 10. ಅದರಲ್ಲೇನೆ ವೇರಿಯೇಷನ್. ನಿಮ್ಮ ಹತ್ರ ಆಗತ್ತೆ, ನಿಮಗೆ ಫ್ಲೆಕ್ಸಿಬಿಲಿಟಿ ಇದೆ ಅಂದ್ರೆ ನೀವು ನಿಮ್ಮ ಲೆಗ್ ಅನ್ನ ಹೆಡ್ಡಿಗೆ ಟಚ್ ಮಾಡೋಕೆ ಟ್ರೈ ಮಾಡಬಹುದು. ಫಸ್ಟ್ ಒಂದೊಂದು ಲೆಗ್ ಅನ್ನ ಮಾಡಿ ಆಮೇಲೆ 2 ಲೆಗ್ ಅನ್ನು ಟಚ್ ಮಾಡೋಕೆ ಟ್ರೈ ಮಾಡಬೇಕು. ಟಚ್ ಮಾಡಕ್ ಆಗಲ್ಲ ಅನ್ನೋರು ಎಷ್ಟಾಗತ್ತೋ ಅಷ್ಟೇ ಹಿಂದಗಡೆ ತರಕ್ಕೆ ಟ್ರೈ ಮಾಡಿ. ಆಮೇಲೆ ಫ್ಲೆಕ್ಸಿಬಿಲಿಟಿ ಬಂದ ಮೇಲೆ ನಿಮ್ಮ ಹತ್ರ ಟಚ್ ಮಾಡಕ್ಕೆ ಆಗತ್ತೆ. ಎವ್ರಿ ಡೇ ಟ್ರೈ ಮಾಡೋದ್ರಿಂದ ಫ್ಲೆಕ್ಸಿಬಿಲಿಟಿ ಬರುತ್ತೆ. ನೆಕ್ಸ್ಟ್ ಮೂಮೆಂಟ್ ಬಂದ್ಬಿಟ್ಟು ಬೋಪೋಸು, ಧನುರಾಸನ. ಈ ತರ ನೀವು ನಿಮ್ಮ ಆಂಕಲ್ ಜಾಯಿಂಟ್ ಅನ್ನ ಹಿಡ್ಕೊಂಡು ಥೈಸು ಮತ್ತೆ ಚೆಸ್ಟ್ ಅನ್ನ ಲಿಫ್ಟ್ ಮಾಡಬೇಕು. ಉಸಿರಾಟದ ಮೇಲೆ ಗಮನ ಇರಲಿ. 1 2 3 4 5 6 7 8 9 10. ರಿಲ್ಯಾಕ್ಸ್. ಇವಾಗ ಪಿಜನ್ ಪೋಸ್. ಈ ತರ ಕೂತ್ಕೊಂಡು ಇದನ್ನು ಅಷ್ಟೇ ಫ್ಲೆಕ್ಸಿಬಿಲಿಟಿ ಇದ್ದವರು ಮಾಡಿ, ಇಲ್ಲ ಅಂದವರು ಸ್ಕಿಪ್ ಮಾಡಿ. ಇಲ್ಲ ಅಂದ್ರೆ ಎಷ್ಟಾಗತ್ತೋ ಅಷ್ಟು ನೀವು ಟ್ರೈ ಮಾಡ್ಬೋದು. ಲೆಗ್ಗು ಫ್ರಂಟ್ ಒಂದು ಲೆಗ್ ಅನ್ನ ಫೋಲ್ಡ್ ಮಾಡಿ ಇಟ್ಕೊಂಡು ಬ್ಯಾಕ್ ಲೆಗ್ ಅನ್ನ ಫೋಲ್ಡ್ ಮಾಡಿ ನಿಮ್ಮ ಹೆಡ್ಡಿನ ಕಡೆ ತಗೊಂಡ್ಬರ್ಬೇಕು. ಎಷ್ಟಾಗತ್ತೋ ಅಷ್ಟೇ ಟ್ರೈ ಮಾಡಿ. ಇಲ್ಲ ಆಗತ್ತೆ ಅನ್ನೋರು ಹೆಡ್ಗೆ ಟಚ್ ಮಾಡ್ಬೋದು ನಿಮ್ಮ ಲೆಗ್ ಅನ್ನ. ಇದರಲ್ಲೂ ಅಷ್ಟೇ ನಿಮ್ಮ ನೆಕ್ಕು ತುಂಬಾ ಚೆನ್ನಾಗಿ ಸ್ಟ್ರೆಚ್ ಆಗೋದ್ರಿಂದ ಥೈರಾಯ್ಡ್ ಗ್ಲ್ಯಾಂಡ್ ಸ್ಟಿಮ್ಯುಲೇಟ್ ಆಗಕ್ಕೆ ಹೆಲ್ಪ್. ಎಲ್ಲ ಆಸನಗಳು ತುಂಬಾ ಸಿಂಪಲ್ ಆಗಿದೆ. 1-2 ಆಸನ ಮಾತ್ರ ಸ್ವಲ್ಪ ಕಷ್ಟ ಇದೆ. ಫ್ಲೆಕ್ಸಿಬಿಲಿಟಿ ಇಲ್ಲ ಅಂದ್ರೆ ಮಾಡಕ್ಕಾಗಲ್ಲ. ಬಟ್ ನೀವು ಟ್ರೈ ಮಾಡ್ಬೋದು. ಸ್ಲೋಲಿ ನೀವು ಮಾಡ್ತಾ ಹೋದಂಗೆ ನಿಮ್ಗೆ ಫ್ಲೆಕ್ಸಿಬಿಲಿಟಿ ಬರುತ್ತೆ. ನೀವು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಮೂಮೆಂಟ್ ಬಂದ್ಬಿಟ್ಟು ಈ ತರ ನಿಮ್ಮ ಲೆಗ್ ಅನ್ನ ಫೋಲ್ಡ್ ಮಾಡಿ ಈ ತರ ಹಿಡ್ಕೊಂಡು ನೆಕ್ ಅನ್ನ ಸ್ಟ್ರೆಚ್ ಮಾಡಿ ಅಪ್ ಸೈಡ್ ನೋಡಕ್ಕೆ ಟ್ರೈ ಮಾಡಬೇಕು. ಉಸಿರಾಟದ ಮೇಲೆ ಗಮನ ಇಟ್ಟು ಒಂದು ಫ್ಯೂ ಸೆಕೆಂಡ್ಸ್ ಇಲ್ಲಿ ನೀವು ಸ್ಟೇ ಮಾಡಬೇಕಾಗತ್ತೆ. ಆಗತ್ತೆ ಅಂದ್ರೆ 20-30 ಕೌಂಟು ನೀವು ಇರಬಹುದು. ನಿಮ್ಮ ಹತ್ರ ಎಷ್ಟಾಗತ್ತೋ ಅಷ್ಟು ನೀವು ಟ್ರೈ ಮಾಡಿ. ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.